ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಚಿತ್ರ ಕನ್ನಡಿಗ. ಈ ವ್ಲಾಗು ಪ್ರೀವಿಯಸ್ ವ್ಲಾಗಿನ ಕಂಟಿನ್ಯೂಡ್ ಪಾರ್ಟ್ ಆಗಿದೆ. ಸೊ ಯಾರು ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ದಯವಿಟ್ಟು ಹೋಗಿ ಪ್ರೀವಿಯಸ್ ವ್ಲಾಗ್ ನೋಡಿ, ಆಮೇಲೆ ಬಂದು ಈ ವ್ಲಾಗ್ ನೋಡ್ರಂತೆ. ನೂಕಾನಿಕ ಇಳಿದ್ಬಿಟ್ಟು ಹೋಗ್ತಾನೆ ಇಲ್ಲ, ಬರ್ಬೇಕಾರೆ ನಮ್ಮ ಗಾನಿಕ ಕಾಲು ಎಳ್ದಿದ್ದಾಯ್ತು, ಹೋಗ್ಬೇಕಾದ್ರೆ ಅವ್ರ ಅಮ್ಮಾಗಿದೆ. ಇವಾಗ ಮೇಲ್ಗಡೆ ಬಂದ್ರಿ ಎಲ್ಲರೂ, ಮೇಲ್ಗಡೆ ಬಂದು ನೋಡಿದ್ರೆ ವ್ಯೂ ಮಾತ್ರ ಬ್ಯೂಟಿ ಅನ್ಕೊಳ್ಳಿ. ಇಲ್ಲಿ ಟಾಪಿಗೆ ರೀಚ್ ಆದಮೇಲೆ ಒಬ್ಬೊಬ್ಬರೇ ಫೋಟೋ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಒಬ್ಬೊಬ್ಬರೇ ಎಲ್ಲ ಫೋಟೋ ಹೆಂಗೆ ಬೇಕೋ ಹಂಗೆ ಇಟ್ಕೊಂಡ್ರು. ಹಾಗೂ ಈ ಜಟಾಯು ನೋಡೋಕೆ ಮಾತ್ರ ಸಕ್ಕತ್ತಾಗಿತ್ತು. ಸೊ ನೆಕ್ಸ್ಟ್ ಏನು ಮಾಡಿದ್ರಿ ಅಂತಂದರೆ, ನಮ್ಮ ಅತ್ತೆ ರೀಲ್ಸ್ ಮಾಡೋಣ ಅಂತವ್ರೆ. ನಮ್ಮ ಅತ್ತೆ ಮನ್ಸಿಗೆ ನೋವಾಗಬಾರ್ದು ಅಂತ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸರಿ ಮಾಡೋಣ ಅಂತಂದರು. ಇವಾಗ ನೋಡ್ರಿ ಅವಾಂತರಗಳು ಹೆಂಗಿದೆ ಅಂತ ಅವ್ರುಗಳ್ದು. ಇವಾಗ ಏನು ಗೊತ್ತಾ, ನಮ್ಮ ಅತ್ತೆ, ನಮ್ಮ ಅಪ್ಪ ಅಮ್ಮ ಆಂಟಿ ಅಂಕಲ್ ಎಲ್ಲರಿಗೂ ರೀಲ್ಸ್ ಹೇಳ್ಕೊಡ್ತಾವ್ರೆ. ರೀಲ್ಸ್ ಇನ್ ಜಟಾಯು ಅಂತ ಟ್ಯಾಗ್ಲೈನ್ ಹಾಕ್ಬೇಕಂತೆ. ಯಾರಿಗೂ ಮಾಡ್ತಾ ಎಲ್ಲ ಒದ್ದಾಡ್ತಾವ್ರೆ. ನಾವೆಲ್ಲ ಎಸ್ಕೇಪ್ ಆಗಿದ್ದೀರಿ ಹುಡುಗರು. ಸಿಂಪಲ್ ರೀಲ್ ಮಾಡಕ್ಕೆ ಆಗ್ತಿಲ್ಲ. ರೀಲ್ ಟೀಚರ್ಗೆ ಕೋಪ ಬರ್ತೀನಿ ಇನ್ನೊಂದು ಸ್ವಲ್ಪ ನಮ್ಮ ಅತ್ತೆ ಏನ್ರಲ್ಲಿ ಹೊಡಿತಾರೋ ಎಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೊಡೆಯೋದಂತೂ ಗ್ಯಾರಂಟಿ ಆಗಿದೆ. 2 3 4 ನೋಡಿ ಹಿಂಗೆ 3 4. ಸ್ಕೂಲಲ್ಲೂ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊಂಡ್ರೆ ಎಲ್ಲರೂ ಗೊತ್ತಿಲ್ಲ. ಏನ್ವಾ ಸ್ಕೂಲಲ್ಲೂ ಇಷ್ಟೊಂದು ಏನಂತ ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಮಾಡ್ತಾವ. ಗೈಸ್ ನೋಡಿ ಒಂಚೂರು ಕೋಆರ್ಡಿನೇಷನ್ ಇಲ್ಲ. ರೀಲ್ಸ್ ಟೀಚರ್ ನೋಡಿ ಆಲ್ರೆಡಿ ಅವಳು ಚಿಕ್ಕ ನಾವೇ ಗೈಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಇರೋರೆಲ್ಲ ನಮ್ಮನ್ನ ನೋಡಿ ನಗ್ತವ್ರೆ, ಆದರೂ ಕೇರ್ ಮಾಡ್ತೀರಾ ನಮ್ಮವರೆಲ್ಲ ರೀಲ್ಸ್ ಮಾಡ್ತಾವ್ರೆ. ಹಾಂ ಮಾಡಮ್ಮ ಸಾಂಗ್ ಹಾಕ್ತೀನಿ ಅರ್ಷಿ ಹೋಗ, ಅರ್ಷಿ ಹೋಗಮ್ಮ. ಏನಂದೆ ಇನ್ನೊಂದ್ಸಲ ಹೇಳು. ನೋ ಕಾಮೆಂಟ್ಸ್. ಇತ್ಲಾಗ ನಮ್ಮವ್ರು ಮಾಡ್ತಿಲ್ಲ, ಅತ್ಲಾಗ ನಮ್ಮ ಅತ್ತೆ ಬಿಡ್ತಿಲ್ಲ. ನನ್ನ ವ್ಲಾಗಲ್ಲಿ ಕಂಟೆಂಟ್ ಬೇರೆ ಕಡಿಮೆ ಆಗಿತ್ತು. ಸೊ ನಮ್ಮ ಅತ್ತೆ ತಗೋಪ್ಪ ಕಂಟೆಂಟು ಅಂದ್ಬಿಟ್ಟು ಕೊಟ್ಟರು. ಅತ್ತೆ ಥ್ಯಾಂಕ್ ಯು ಸೋ ಮಚ್. ನೀಡುವುದೇ ಅಷ್ಟೇ. ತಿರುಗಿ 2 ಸಲ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಏನ್ ಹೇಳ್ಬೇಕು ಹೇಳಿ, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲ ಮಾಡ್ತಿದಾರಾ? ಎಲ್ಲ ಮಾಡ್ತಿದ್ದಾರೆ. ಏನ ಲೆಫ್ಟ್ ರೈಟ್ ಇಂದ ಲೆಫ್ಟ್ ಮೇಲೆ ಅದಕ್ಕೆ ನೀವು ಎದ್ದು ಬಂದ್ಬಿಟ್ರಿ. ಕೊನೆಗೂ ನಮ್ಮ ಅತ್ತೆ ಶ್ರಮಕ್ಕೆ ಪ್ರತಿಫಲ ಸಿಕ್ತು ಅಂತ ಅಂದ್ಕೊಂಡಿದ್ರೆ ನಮ್ಮಂಥ ದಡ್ರು ಯಾರೂ ಇರಲ್ಲ. ಅವ್ರ ಪ್ರತಿಫಲ ಸಿಕ್ಕಿಲ್ಲ. ಏನೋ ಒಂದು ಮಾಡಿದ್ರು, ಎಡಿಟ್ ಮಾಡಿದ್ದೀನಿ ನೋಡಿ. No. ಪ್ರೀತಿಯ ನನ್ನುಸಿರು ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ.
ಮತ್ತು ಒಂದು ಸ್ವಲ್ಪ ಆ್ಯಕ್ರೋಫೋಬು ಅಂದರೆ ಐಟ್ಸ್ ಕಂಡ್ರೆ ಭಯ. ಸೊ ಅವ್ರಿಗೆ ಫುಲ್ ಭಯ ಪಡಿಸ್ಬಿಟ್ಟು ಊಟ ಮಾಡೋಕ್ಕೆ ಬಂದ್ರಿ. ಹೆಂಗಿದೆ? ಹೆಂಗಿದೆ? ಹಿಂಗಿದೆ ಹೇಳಕ್ ಆಗ್ತಿಲ್ಲ ಅವ್ನು ಬಿಡಿ. ಒಂದು ವೆಜ್ ತಿನ್ನಿಟ್ಕೊಂಡ್ವಿ. ವೀರಣ್ಣ ಹೆಂಗಿದೆ? ಮತ್ತೆ ಹೇಗಿದೆ ಜಾನಿಕಾ? ಅಶ್ವಿನಿ ಆಂಟಿ ಹೆಂಗಿದೆ? ಅವರೆಲ್ಲ ಏನು ಹೇಳ್ದಿರ ತಿಂತಾ ಇದ್ದಾರೆ ಅಂದರೆ ಆ ರೇಂಜಿಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀರಿ. ಆಯಿತು, ಊಟ ಮುಗಿಸ್ಕೊಂಡು ಬ್ಲ್ಯಾಕ್ ಸ್ಯಾಂಡ್ ಬೀಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ರಿ. ನೋಡಿದ್ರೆ ಅಲ್ಲಿ ಆಡೋಕ್ಕೆ ಬಿಟ್ಟಿಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ನಾವು ಟಿ ಬುಕ್ ಮಾಡಿದ್ರಲ್ಲ ಅವ್ರು ಇಟ್ಕೊಂಡು ಸರಿ ಬನ್ನಿ ಒಂದು ಬೀಚ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಆಡೋಕ್ಕೆ ಬಿಡ್ಬೋದು ಅಂದರು. ಆಮೇಲೆ ಇಲ್ಲಿಗೆ ಬಂದ್ರಿ, ನೋಡಿದ್ರೆ ಇಷ್ಟು ಮಾತ್ರ ಆಡೋಕ್ಕೆ ಬಿಟ್ಟರು. ಸೊ ಇವರೆಲ್ಲ ಹೋಗಿ ಕಾಲು ನೆನೆಸ್ಕೊಂಡು ಬಂದರು. ನಮ್ಮಮ್ಮ, ನಮ್ಮ ಗಾನು, ನಮ್ಮ ಅತ್ತೆ ಮತ್ತು ನಮ್ಮ ಅಣ್ಣ ಹೋಗಿ ವಾಕಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಬೀಚಲ್ಲಿ ಹೋಗಿ ವಾಕ್ ಮಾಡ್ತಾಯಿದ್ರು. ನೋಡಿರಿ ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾಯಿದ್ದಾರೆ ಅಂತ. ಇದು ಲಾಸ್ಟ್ ಡೇ ನಾವು ಆರ್ಕಳಲ್ಲಿ. ಸೊ ಬೆಳಗ್ಗೆನೇ ಜಲ್ದಿ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಜಲ್ದಿ ರೆಡಿ ಆಗಿದ್ರಿ. ನೋಡಿದ್ರೆ ಮಳೆ ಬಂದುಬಿಟ್ಟಿತ್ತು. ಮಳೆ ನಿಂತು ಹೊರಡೋಷ್ಟಿಗೆ 6:30. ಸೊ ನೋಡಿ ಎಲ್ಲ ಹೆಂಗೆ ಮಲ್ಕೊಂಡಿದ್ದಾರೆ ಅಂತ. ನೈಟೆಲ್ಲ ಮಲಗಿರಿ ಅಂದರೆ ಮಾತಾಡ್ಕೊಂಡಿರ್ತವೆ. ಇವಾಗ ಇಲ್ಲಿ ಜರ್ನಿ ಟೈಮಲ್ಲಿ ಎದ್ದೆ. ಸೊ ಲಾಸ್ಟ್ ನಾವು ಹೋಗಿದ್ದು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಲು. ಸೊ ಇಲ್ಲಿ ಮೊಬೈಲೆಲ್ಲ ಒಳಗಡೆ ಅಲೌ ಮಾಡಲ್ಲ, ಆಚೆನೇ ಕೊಟ್ಟೋಗಬೇಕು. ಆ ಕಾರಣದಿಂದ ಬರೀ ಇಲ್ಲಿಂದನೇ ಶೂಟ್ ಮಾಡಬೇಕಾಗಿತ್ತು. ಸೊ ಒಳಗಡೆ ಎಲ್ಲ ತೋರ್ಸೋಕ್ಕೆ ಬಿಡಲ್ಲ. ಹೆಂಗಿತ್ತು ಟ್ರಿಪ್ಪು? ನಿಮ್ಮ ಅಭಿಪ್ರಾಯ ಹೇಳಿ. ಚೆನ್ನಾಗಿತ್ತು. ಏನು ಹೌದು ಹೇಳಮ್ಮ, ಏನು ಚೆನ್ನಾಗಿತ್ತು? ಟ್ರಿಪ್ಪಲ್ಲಿ ಫೋನ್ ಆಡೋದ್ಬಿಟ್ಟು ಏನು ಮಾಡ್ತಿದ್ದ? ನಾನು ಸಖತ್ತಾಗಿ ಎಂಜಾಯ್ ಮಾಡಿದೆ ನೆನ್ನೆ ಬೀಚಲ್ಲಿ. ಹೌದಾ, ಸಾಕ್ಬಿಡಿ ಜಾಸ್ತಿ. ಮತ್ತೆ ಹೆಂಗಿತ್ತು ಟ್ರಿಪ್? ಇಲ್ಲಿ ತನಕ ನಿಂತಿದ್ದೇನೆ. ನಾನು ನಿಜವಾಗ್ಲೂ ಬೇರೆ ಡ್ರೆಸ್ ಹಾಕೊಂಡ್ ಬಂದಿದ್ರೆ. ಅಂಕಲ್ ಟ್ರಿಪ್ ಹೆಂಗಿತ್ತು? 20 hours ಜರ್ನಿ ಮಾಡಿ ಬಂದ್ವಿ. ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಜಟಾಯಿ ತೋರಿಸಿದ್ರ, ಬಹಳ ಚೆನ್ನಾಗಿತ್ತು. ಅದಾದ್ಮೇಲೆ ಎರಡನೇ ಪ್ಲೇಸ್ ಬಂದು ನಮ್ಮ ಅನಂತ ಪದ್ಮನಾಭ ಟೆಂಪಲ್ ವಾಸ್ ಸೂಪರ್. ಅಲ್ಲೂ 2.5 hour ಆಯ್ತು. ಬಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂಕಲ್ ಊಟ ಸೂಪರ್ ಆಗಿತ್ತು ಹೋಟ್ಲಲ್ಲಿ. ಅಕ್ಕ ಹೆಂಗಿತ್ತು ಟ್ರಿಪ್ಪು? ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೂಪರ್. ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಯ್ತು? ರೋಪಲ್ಲಿ ಹೋಗಿದ್ವಲ್ಲ ಕಾರಲ್ಲಿ. ಸರಿ ಆಯ್ತು, ಥ್ಯಾಂಕ್ಸ್. ಆಯ್ತಮ್ಮ, ಇನ್ನೊಂದ್ಸತಿ ಕೇಬಲ್ ಕಾರ್ ಚೆನ್ನಾಗಿತ್ತು ಅಂತ ಹೇಳಮ್ಮ. ಕೇಬಲ್ ಕಾರ್ ಚೆನ್ನಾಗಿತ್ತು. ವಾಣಿ ಅಂತ ಆಡಿದ್ದು
ಸೂಪರ್. ಲಾಸ್ಟ್ ಅಲ್ಲಿ ನಾನು prepare ಆಗ್ಬಿಟ್ಟೆ. ಆ ಟ್ರಿಪ್ ಅಲ್ಲಿ ಎಲ್ಲ ಚೆನ್ನಾಗಿತ್ತು. ಹರ್ಷಿ, ಚೇತು, ವಿಶಾಲು, ಲೋಯಿ ಎಲ್ಲಾರು ಮಾಡಿದ ಅಡಿಗೆನೂ ಚೆನ್ನಾಗಿತ್ತು. ಈ ವರ್ಷ ಟ್ರಿಪ್ ಅಲ್ಲಿ ನಾವ್ ಲೇಡೀಸ್ ಫುಲ್ ರೆಸ್ಟ್ ಮಾಡಿದೀವಿ. ನಮ್ಮ ಮಕ್ಳೆಲ್ಲ ಅವ್ರದ್ದೇ ಅಡಿಗೆಯಿಂದ ಹಿಡಿದು ನಮ್ಗೆ ಕರ್ಕೊಂಡ್ ಹೋಗೋದು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಚೆನ್ನಾಗಿತ್ತು. ಗುಡ್ ಆರ್ಗನೈಸ್. ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ದಾರೆ. ಆಲ್ ಥ್ಯಾಂಕ್ಸ್ ಟು ಲಾಸ್ಟ್ ಅಂಡ್ ಫೈನಲ್. prepare ಆಗಿಲ್ಲ, prepare ಆದ್ಮೇಲೆ ಆಗೋದೆಲ್ಲ ಆಗಲಿ ಹಾಯಾಗಿರು, ಏನೇ ಎದುರಾಗಲಿ ಖುಷಿಯಾಗಿರು.